ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿ ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಸಂದರ್ಭದಲ್ಲಿ ಖಾಲಿ ಇದ್ದಂತಹ ಹಲವು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಸುದೀರ್ಘವಾಗಿ ಕೆಲಸ ಮಾಡಿದಂಥವ್ರಿಗೆ ಅವಕಾಶಗಳು ಸಿಗ್ತಿಲ್ಲ ಅನ್ನುವಂಥ ಒಂದು ಕೂಗು ಮತ್ತು ಕೊರಗು ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಾನು ಮಾತನಾಡಿಸೋದಕ್ಕೆ ನನ್ನ ಜೊತೆ ನನಗೆ ತೀರಾ ಆತ್ಮೀಯರು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಟ್ಟಲಾಗಿರುವಂತಹ ಮುಖ್ಯ ವಕ್ತಾರರಾದಂತಹ ನಟರಾಜ್ ಗೌಡ ಇದ್ದಾರೆ. ಸರ್ ನಮಸ್ತೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತೆ ಅಂತ ಚರ್ಚೆ ಇತ್ತು. ಯಾಕೆ ಮತ್ತೆ ಮಿಸ್ ಆಯ್ತಲ್ಲ ನಿಮ್ಮ ಹೆಸರು ಅಂತ? ಇಲ್ಲ, ಈ ಪಟ್ಟಿನಲ್ಲಿ ನನ್ನ ಹೆಸರು ಇತ್ತು. ಅದೇನೆಂದರೆ ವೈಸ್ ಚೇರ್ಮನ್ ಬಾಲಭವನ ಅಂತಿತ್ತು. ಸೊ ಅದು ನಾನು ಅಂದ್ಕೊಂಡೆ ನನಗೆ ನನ್ನ ಹಿರಿತನಕ್ಕೆ, ನನ್ನ ಸೇವೆಗೆ, ನಾನು ಮಾಡಿರೋ ಕೆಲಸಕ್ಕೆ ಅದು ತಕ್ಕುದಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕಾಗಿ ನಾನು ಅದನ್ನು ವಿನಮ್ರವಾಗಿ ಬೇಡ ಅಂತ ತಿರಸ್ಕಾರ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಇಲ್ಲ, ನಿನಗೆ ಅಧ್ಯಕ್ಷ ಆಗಬೇಕು, ನೀನು ವೈಸ್ ಚೇರ್ಮನ್ ಅಲ್ಲ ಚೇರ್ಮನ್ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಆದರೆ ಅವರಿಬ್ಬರು ಚರ್ಚೆ ಮಾಡಿ ಈ ಒಂದು ಚೇರ್ಮನ್ ಅನ್ನೋದನ್ನು ಘೋಷಣೆ ಮಾಡಬೇಕಿದೆ. ಇನ್ನೂ 3-4 ನಿಗಮಗಳು ಬಾಕಿ ಇದ್ದಾವೆ. ಅವುಗಳಲ್ಲಿ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆದರೆ ಸರ್ಕಾರ ಬಂದು 2.5 ವರ್ಷ ಆದರೂ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ. ನಮ್ಮಂಥವ್ರಿಗೆ ಭಾಳ ಕಾಯೋದೇ ಒಂದು ಕೆಲಸ ಆಗಿದೆ. ಆದರೂ ಪಕ್ಷದ ಜವಾಬ್ದಾರಿ, ಪಕ್ಷದ ನಿಷ್ಠೆ, ನಮ್ಮ ಪರಿಶ್ರಮ ಹಾಕೋದು ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ನಾನು ಪಕ್ಷದ ಕೆಲಸ ಏನು ಜವಾಬ್ದಾರಿ ಕೊಟ್ಟಿದ್ದೆ ಅದು ಮಾತ್ರ ಮಾಡ್ತಾಯಿದ್ದೀನಿ. ವಿನಂತಿ ಮಾಡಿದ್ದೀನಿ, ನಿರೀಕ್ಷೆ ಇದೆ. ಈ 4-5 ದಿನಗಳಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಒಂದು ನಿರ್ಧಾರ ತಗೊಂಡು ನನಗೊಂದು ಅವಕಾಶ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಸರ್, ಪ್ರತಿ ಬಾರಿಯೂ ಸರ್ಕಾರ ಬಂದಾಗ, ಪಕ್ಷ ಗೆದ್ದು ಸರ್ಕಾರ ಬಂದ ಬಳಿಕ ಇದೇ ಸಮಸ್ಯೆ ಆಗ್ತಿದೆಯಲ್ಲ, ನಿಷ್ಠಾವಂತ ಕಾರ್ಯಕರ್ತರನ್ನು ಯಾವಾಗಲೂ ಕೂಡ ಕಡೆ ಸಾಲಿನಲ್ಲಿ ನಿಲ್ಲಿಸೋದು, ವೇಟಿಂಗ್ ಲಿಸ್ಟಲ್ಲಿ ನಿಲ್ಲಿಸೋದು. ಅಂದರೆ ಎಲ್ಲೋ ಒಂದು ಕಡೆ ನಿಷ್ಠಾವಂತರಾಗಿ ಕೆಲಸ ಮಾಡೋದು ತಪ್ಪು, ನಾಯಕರ ಹಿಂದೆ ಇದ್ದರೆ ಅವ್ರಿಗೆ ಅವಕಾಶಗಳು ಹೆಚ್ಚು ಸಿಗ್ತವೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಈ ಅಭಿಪ್ರಾಯ ತಮ್ಮದು ಕೂಡ ಅಂತ? ಇಲ್ಲ, ನನ್ನ ಅಭಿಪ್ರಾಯ ಆ ರೀತಿ ಇಲ್ಲ. ಇದಿರ್ಬೋದು, ಕೆಲವ್ರಿಗೆ ಹಂಗೆ ಅನಿಸ್ಬೋದು, ಯಾರೋ ನಾಯಕರ ಹಿಂದೆ ಇದ್ದೇ ಅವಕಾಶ ಸಿಗುತ್ತೆ ಅಂತ. ಅದು ಸಿಗ್ಬೋದೇನೋ, ಅವರ ಇನ್ಫ್ಲೂಯೆನ್ಸಲ್ಲಿ ಸಿಗ್ಬೋದು. ಆದರೆ ನಾವೆಲ್ಲ ಒಂದು KPCC ವಕ್ತಾರನಾಗಿ 11 ವರ್ಷ ಆಗಿದೆ. ಸುಮಾರು 2,500-3,000 ನಾನು ಡಿಬೇಟ್ಗಳಲ್ಲಿ ಭಾಗಿಯಾಗಿದ್ದೇನೆ. ನಾನು ಯಾರ ಪರವಾಗಿದೆ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ನಾನು ಪಕ್ಷದ ಪರವಾಗಿದ್ದೇನೆ ಅಂತ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಒಂದು. ಆಮೇಲೆ ಒಂದು ಹಿರಿತನ ಅನ್ನೋದಿದೆಯಲ್ಲ, ಹಿರಿತನ, ಅನುಭವ, ಜ್ಞಾನ, ಸಮಯ ಕೊಟ್ಟಿರೋದು, ಪರಿಶ್ರಮ ಹಾಕಿರೋದು, ವಿವಿಧ ಹಂತಗಳಲ್ಲಿ ಗೆದ್ಕೊಂಡು ಬಂದಿರೋದು, ಸಂಘಟನೆ ಮಾಡಿರೋದು, ಅದೆಲ್ಲ ಒಂದು ಪರಿಗಣಿಸಬೇಕಾಗುತ್ತೆ. ಆ ಪರಿಗಣನೆ ಇಲ್ಲಿವರೆಗೂ ಆಗಿಲ್ಲ ಅನ್ನೋ ಒಂದು ಅನಿಸ್ತದೆ ನನಗೆ. ಎಲ್ಲೋ ಒಂದು ಭಾವನೆ ಅನ್ನಿಸ್ತದೆ, ಯಾಕೆ ಪರಿಗಣನೆ ಮಾಡಲಿಲ್ವಾ? ಆಮೇಲೆ ನಮ್ಮಲ್ಲಿ ಇನ್ನೇನು ಕೊರತೆ ಇತ್ತು, ಸಂಘಟನೆಯಲ್ಲಿ ನಾವು ಸಂಪೂರ್ಣ ತೋರಿಸ್ಕೊಂಡಿದ್ದೀವಿ, ದಿನನಿತ್ಯ ರಾತ್ರಿ ಹಗಲು ಪಕ್ಷ ಸಂಘಟನೆಗೆ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಆಗಿಲ್ವಲ್ಲ ಅಂತ ಒಂದು ಅನ್ನಿಸ್ತದೆ. ಆದರೂ ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಇದೆ. ಅವರು ಯಾರ್ಯಾರು ದುಡಿದಿದ್ದಾರೆ ಅವ್ರಿಗೆ ಪ್ರಥಮ ಆದ್ಯತೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಆ ಆದ್ಯತೆಯಲ್ಲಿ ನಾನು ಇದ್ದೀನಿ ಅನ್ನೋ ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದೀನಿ. MLC ಸ್ಥಾನ ಕೇಳಿದಾಗ, ನೀವು ಸೇರಿದಂತೆ ಹಲವರು ನಿಷ್ಠಾವಂತರು ಕೇಳಿದಾಗ, ಇಲ್ಲ ಇದು ಬೇರೆಯವ್ರಿಗೆ ಕಮಿಟ್ ಆಗಿಬಿಟ್ಟಿದ್ವಿ, ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಈಗ ನಿಗಮಮಂಡಳಿ ಪಟ್ಟಿ 2 ಬಾರಿ ಬಿಡುಗಡೆ ಆಯಿತು, 2 ಬಾರಿನೂ ಕೂಡ ಇಲ್ಲ, ನೀವು ವಿಶ್ವಾಸ ಇನ್ನೂ ಕೂಡ ಇಟ್ಕೊಂಡಿದ್ದೀರ. ಆದರೆ ಅವ್ರು ಕೊಟ್ಟಂತಹ ಹಲವು ಭರವಸೆಗಳು ಈಡೇರಿಲ್ಲ. ಮುಂದೆ ಆದರೂ ಭರವಸೆ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ ಅಂತ? ಇಲ್ಲ, ನನಗೆ ಭಾಳ ಬಾರಿ ನಾನು ಈ ವಿಧಾನ ಪರಿಷತ್ಗೆ ನಾನು ಆಯ್ಕೆ ಆಗಬೇಕಂತ ಭಾಳ ಕೇಳಿದ್ದೀನಿ. ಚುನಾವಣಾ ಸಮಯದಲ್ಲಿ ಅವರು ಭಾಳ ಚುನಾವಣೆಯಲ್ಲಿ ಒಂದು ಸಮೀಕರಣಗಳು ಮಾಡ್ತಾರೆ. ಆ ಸಮಯದಲ್ಲಿ ಕೆಲವರಿಗೆ ಆಶ್ವಾಸನೆ ಕೊಟ್ಟಿರ್ತಾರೆ, ನನಗೇನು ಆಶ್ವಾಸನೆ ಕೊಟ್ಟಿರಲಿಲ್ಲ ಚುನಾವಣಾ ಸಮಯದಲ್ಲಿ. ಆದರೆ ನಾನು ಚುನಾವಣೆ ಮುಗಿದ ತಕ್ಷಣ 2 ಬಾರಿ ಇವಾಗ ನೇಮಕ ಆಗಿದೆ. 2 ಬಾರಿನೂ ನಾನು ಕೇಳಿದ್ದೀನಿ. ನನಗೆ ಯಾಕಂದರೆ ಪ್ರಬಲ ಒಕ್ಕಲಿಗ ಜನಾಂಗ ಸೇರಿದನಾದ್ರಿಂದ ನಾನು ಒಕ್ಕಲಿಗರ ಸಮುದಾಯದಲ್ಲಿ ಸಂಘಟನೆ ಮಾಡಿದ್ದೀನಿ. ಒಕ್ಕಲಿಗರ ಶ್ರೀಗಳ ಆಶೀರ್ವಾದ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗರಾಗಿದ್ದಾರೆ. ಆ ಕೋಟಾದಲ್ಲಿ, ಯಾಕಂದರೆ ಸಾಮಾಜಿಕ ನ್ಯಾಯದಲ್ಲಿ ಒಕ್ಕಲಿಗರಿಗೊಂದು ಅವಕಾಶ ಬರುತ್ತೆ, ಆ ಕೋಟಾದಲ್ಲಿ ನಾನು ಕೊಡಿತಾನೆ ಭಾಳ ಬಾರಿ ಕೇಳಿದ್ದೀನಿ. ಆದರೆ 2 ಬಾರಿಗೂ ಕೂಡ ನನಗೆ ಆಗಲಿಲ್ಲ. ಆವಾಗ ಮಾನ್ಯ ಸುರ್ಜೇವಾಲಾ ಸಾಹೇಬರು ಅವ್ರೇನಂದ್ರು ಅಂದರೆ, ಇಲ್ಲ ನಾವು ಚುನಾವಣಾ ಸಮಯದಲ್ಲಿ ಬೇರೆಯವ್ರಿಗೆ ಆಶ್ವಾಸನೆ ಕೊಟ್ಟಿದ್ವಿ, ನಿಮ್ಗೆ ಮಾಡೋಕ್ಕಾಗಲ್ಲ, ಆದರೆ ಒಂದು ಉತ್ತಮವಾದ ನಿಗಮ ಮಂಡಳಿ ಕೊಡ್ತೀವಿ, ಪ್ರಥಮ ಹಂತ ಅದಾಗುತ್ತೆ, ಮುಂದಕ್ಕೆ ನಿನಗೆ ಅವಕಾಶಗಳು ಸಿಗ್ತವೆ ಅಂತ ಮಾನ್ಯ ಸುರ್ಜೇವಾಲಾ ಅವರು ಹೇಳಿದರು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಆದರೆ ನನಗೆ ಅವಕಾಶಗಳಲ್ಲಿ ಕೊನೆಯ ಸ್ಥಾನ ನನಗೆ ಯಾವಾಗಲೂ ಅನ್ನಿಸ್ತಾ ಇದೆ, ನನಗೆ ಅದೊಂದು ಫೀಲ್ ಆಗ್ತಾ ಇದೆ. ಯಾಕಂದರೆ ನಾನು 1998 ಪಕ್ಷಕ್ಕೆ ಬಂದವನು, NSUA ವಿದ್ಯಾರ್ಥಿ ಘಟಕದಲ್ಲಿ ನಾನು ಪಕ್ಷಕ್ಕೆ ಬಂದವನು. ಯುವ ಕಾಂಗ್ರೆಸ್ಸು, ಜಿಲ್ಲಾ ಕಾಂಗ್ರೆಸ್ಸು, KPCC ಪದಾಧಿಕಾರಿ, ಸೋಷಿಯಲ್ ಮೀಡಿಯಾ ಚೇರ್ಮನ್ನು, ಮೀಡಿಯಾ ಕೋಆರ್ಡಿನೇಟ್ರು, ಸ್ಪೋಕ್ಸ್ ಪರ್ಸನ್ ಆಗಿ 11 ಇಯರ್ಸು. ಈಗ ಆಕ್ಟಿವ್ ಆಗಿರೋ ಸ್ಪೋಕ್ಸ್ ಪರ್ಸನ್ಗಳಲ್ಲಿ ನಾನೇ ಸೀನಿಯರ್ ಮೋಸ್ಟ್, ಅದಂತೂ ಗ್ಯಾರಂಟಿ. ಆದರೆ ಅವಕಾಶ ಅಂತ ಬಂದಾಗ ನನಗೆ ಕೊನೆ ಅಂತ ಅನ್ನಿಸ್ತಾ ಇದೆ. ಆದರೆ ಪಕ್ಷದ ಮೇಲೆ ನಿಷ್ಠೆ ನನಗಿದೆ, ಪಕ್ಷದ ಗೌರವ ನಾನು ಉಳಿಸ್ಬೇಕು. ಅಧ್ಯಕ್ಷರ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ, ಒಂದು ನಿರೀಕ್ಷೆ ಇದೆ. ಈ ಸಮಯದಲ್ಲಿ, ಈ ವಾರದಲ್ಲಿ, ಈ ಹಬ್ಬದ ಸಮಯದಲ್ಲಿ ನನಗೂ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ.
ಸೊ ಹಂಗಾಗಿ ಆ ನಿರೀಕ್ಷೆ ಕಾಯ್ತಾ ಇದ್ದೀನಿ. ಈ ಏರುಪೇರು ಇದ್ದೇ ಇರ್ತವೆ. ಕೆಲವರಿಗೆ ಮೊದಲೇ ಅವಕಾಶ ಸಿಗುತ್ತೆ, ಕೆಲವರು ಹೊಸ್ದಾಗಿ ಪಕ್ಷಕ್ಕೆ ಬರ್ತಾರೆ, ಇಮಿಡಿಯೇಟಾಗಿ ಅವ್ರಿಗೆ ಅವಕಾಶ ಸಿಗುತ್ತೆ, ಯುವಕರಿಗೆ ಹೊಸ್ದಾಗಿ ಅವಕಾಶ ಸಿಗುತ್ತೆ. ನಾವು ಅದೆಲ್ಲ ದಾಟ್ಕೊಂಡು ಬಂದು ಈ ಸುದೀರ್ಘವಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ತಡ ಆಗ್ತದೆ ಅಂತ ಒಂದು ಅನಿಸ್ತದೆ, ಭಾವನೆ ಬರುತ್ತೆ ಹೊರತು. ಬಟ್ ಪಕ್ಷದ ಮೇಲೆ ನನ್ನ ನಿಷ್ಠೆ ಆಗಲಿ, ಅಧ್ಯಕ್ಷರ ಮೇಲೆ ನಂಬಿಕೆ ಆಗಲಿ ಕಡಿಮೆ ಆಗಿಲ್ಲ. ಸೊ ಹಂಗಾಗಿ ಕಾಯ್ತಾ ಇದ್ದೀನಿ. ನೀವು ಡಿ ಕೆ ಶಿವಕುಮಾರ್ ಹತ್ರನೂ ಚೆನ್ನಾಗಿದ್ದಾರೆ, ಈಗ ಸಿದ್ದರಾಮಯ್ಯ ಅವ್ರ ಜೊತೆನೂ ಕೂಡ ಚೆನ್ನಾಗಿದ್ದಾರೆ. ಯಾರು ಅಡ್ಡಿ ಆಗ್ತಿರೋದು ಹಾಗಾದರೆ, ಬೇರೆ ಯಾರು? ಇಲ್ಲ, ನನಗೆ ಇದರೊಳಗೆ ಅಡ್ಡಿ ಅನ್ನೋದಕ್ಕಿಂತ ಇನ್ನೊಂದು ತಾಂತ್ರಿಕ ಅಡ್ಡಿ ಇರ್ಬೋದೇನೋ, ಅದು ಗೊತ್ತಿಲ್ಲ. ಯಾಕಂದರೆ ಪಕ್ಷ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯಸ್ಥರು, KPCC ಅಧ್ಯಕ್ಷರು ಮಾನ್ಯ ಡಿ ಕೆ ಶಿವಕುಮಾರ್ ಪಕ್ಷದ ಮುಖ್ಯಸ್ಥರು, ಇಬ್ಬರು ಸೇರಿನೇ ಸರ್ಕಾರ ತಂದಿರೋದು. ನಾನು ಸಂಘಟನೆ ಮಾಡಬೇಕಾದ್ರೆ ನಾನು ಇವ್ರ ಪರ ಇದ್ದೀನಿ ಅವ್ರ ಪರ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಪಕ್ಷ ಎಲ್ಲರೂ ಒಟ್ಟಾಗಿ ಪಕ್ಷಕ್ಕೋಸ್ಕರನೇ ಕೆಲಸ ಮಾಡುವಂಥದ್ದು. ಆದರೆ ಅಡ್ಡಿ ಅನ್ನೋದೇನಲ್ಲ. ಯಾಕಂದರೆ ಏನಂದರೆ ಜಾತಿವಾರು, ಪ್ರಾದೇಶಿಕವಾರು, ಹಿರಿತನ, ಯುವಕರು ಎಲ್ಲರಿಗೂ ಒಂದು ಕಾಂಬಿನೇಷನ್ ಮಾಡ್ತಾರೆ. ಆ ಸಮೀಕರಣದಲ್ಲಿ ನಾನೆಲ್ಲೋ ಒಂದು ಕಡೆ ಕಾಣೆಯಾಗಿದ್ದೀನಿ ಅಂತ ಅವ್ರಿಗೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಅದೇ ಅಂದರೆ ಅವ್ರ ಗಮನಕ್ಕೆ ನಾನು ಬಂದಿರಲಾರೆ. ಆದರೆ ನಾನು ಅನ್ಕೋತೀನಿ ಇವಾಗ ಪರಿಗಣಿಸ್ತಾರೆ, ಒಂದು ಅವಕಾಶ ಮಾಡಿಕೊಡ್ತಾರೆ. ಸೊ ಆ ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇರಬೇಕು ಅನಿಸುತ್ತೆ. ಅದು ಕೊಡಬೇಕು ಅಂತ ಏನಾದರೂ ಕೇಳಿದರೆ, ಇಲ್ಲ ಅವ್ರು ಕೊಟ್ಟರೆ ತಗೊಳ್ಳೋಕೆ ರೆಡಿ ಇದ್ದೀರಾ ಅಂತ? ಇಲ್ಲ, ಮಾನ್ಯ KPCC ಅಧ್ಯಕ್ಷರಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಕೊಡ್ತೀನಿ ಅಂತಲೇ ಹೇಳಿದರು. ಅವರು ಕೊಡ್ತೀನಿ ಅಂತ ಹೇಳಿ ನಮ್ಮ ಒಕ್ಕಲಿಗ ನಾಯಕರುಗಳೆಲ್ಲ ಹೋಗಿ ಭೇಟಿ ಮಾಡಿ ಅಂತಲೂ ಕೂಡ ಹೇಳಿದರು. ಮಾನ್ಯ ಕೃಷ್ಣ ಬೈರೇಗೌಡರು, ಮಾನ್ಯ ಚಲುವರಾಯಸ್ವಾಮಿಯವರು, ಮಾನ್ಯ GC ಚಂದ್ರಶೇಖರ್ ಅವರೆಲ್ಲ ನಾನು ಸಮಾಲೋಚನೆ ಮಾಡಿದ್ದೆ. ಅವರೆಲ್ಲ ಸಮುದಾಯದ ಸಂಘಟನೆ ಮಾಡ್ಬೋದು, ಸಮುದಾಯದ ಹೊಸ ಯುವಕರನ್ನ ಪಕ್ಷದ ಕಡೆಗೂ ತರ್ಬೋದು. ಆ ರೀತಿಯಾಗಿ ಪಕ್ಷ ಸಂಘಟನೆ, ಸಮುದಾಯ ಸಂಘಟನೆ ಎಲ್ಲ ಆಗುತ್ತೆ. ಸಾಮಾಜಿಕ ನ್ಯಾಯದಲ್ಲಿ ನಿನಗೂ ಒಂದು ಅವಕಾಶ ಸಿಗುತ್ತೆ, ಅದು ತಗೋ ಅಂತ ಹೇಳಿದರು. ಸೊ ಆ ನಿರೀಕ್ಷೆಯಲ್ಲಿ ಕಾಯ್ತಾ ಇದೆ. ಬಟ್ ಈ ಪಟ್ಟಿನಲ್ಲಿ ಅದು ಬಂದಿಲ್ಲ. ಈವನ್ ಚುಂಚನಗಿರಿ ಸ್ವಾಮೀಜಿಗಳು ಕೂಡ ನನಗೆ ಅದ್ರ ಬಗ್ಗೆ ಆಶೀರ್ವಾದ ಮಾಡಿದರು. ಅದನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು. ಸೊ ಅದಾದರೂ ಆಗಬಹುದು ಅಥವಾ ಬೇರೆನಾರು ಆಗ್ಬೋದು. ಯಾವುದನ್ನು ಕೊಟ್ಟರೂ ಕೂಡ ನಿಷ್ಠೆಯಿಂದ ಅದನ್ನು ನಾನು ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀನಿ. ಅದು ಪಕ್ಷಕ್ಕೂ ಆಗ್ಬೋದು, ಸರ್ಕಾರಕ್ಕೂ ಆಗ್ಬೋದು. ಆ ನ್ಯಾಯ ನನ್ನಿಂದ ದೊರಕ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು KPCC ಹಿರಿಯ ವಕ್ತಾರರಾದಂತಹ ನಟರಾಜ್ ಗೌಡರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಪಕ್ಷಕ್ಕಾಗಿ ಹಲವು ವರ್ಷಗಳಿಂದ ದುಡಿದಿದ್ದೀನಿ. ಹೀಗಾಗಿ ನಾನು ಕೇಳಿದ್ದೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದೀನಿ. ಅದೇ ರೀತಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಮನವಿ ಮಾಡಿದ್ದೀನಿ. ಅವರು ಸಕಾರಾತ್ಮಕವಾಗಿ ಹೇಳಿದ್ದಾರೆ, ನನಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲಕ್ಷ್ಮೀಕಾಂತ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.